ಹೇ ಗೈಸ್, ಆಕಾಶ್ ಸ್ಟೈಲ್ ಲಾಗ್ ವಿಡಿಯೋ. ಗೈಸ, ಮುಂಜಾನೆ 4 ಗಂಟೆಗೆ ಇದ್ದಿದ್ದೆ. ನಿನ್ನೆ ಕೆಲ್ಸಕ್ಕೆ ಹೋಗಿದ್ನಿ. ಮಣ್ಗಂಡು ಬೇಸರ ಆಯಿತು. ಕೈ ಮೈ ಎಲ್ಲ ಫುಲ್ ನೋವಾಗಿಬಿಟ್ಟಿದ್ದು. ಒಟ್ಟು ಹೇಳೋಕ್ಕಾಗಲಾಗಿತ್ತು. ಮುಂಜಾನೆ ಎದ್ದು ಮುಂಜಾನೆ 4 ಗಂಟೆಗೆ ಇದ್ದಿದ್ದೆ. 4 ಗಂಟೆಗೆ ಎದ್ದು ಹಂಗೆ ಮತ್ತೆ ಮಲ್ಕೋದು ಮಾಡಿ ಹಂಗೆ ಕಷ್ಟಪಟ್ಟು ಇದ್ದೆ. ಎದ್ದು ಜಿಮ್ಮಿಗೆ ಹೋಗಬೇಕಾ. ಇವತ್ತು ಶನಿವಾರ ಜಿಮ್ಮಿಗೆ ಹೋಗಬೇಕಾ. ಇವತ್ತು ಇಷ್ಟು ದಿನ ಮಾಡಿದ್ರು. ಇವತ್ತು ಒಂದು ನಾ ಮತ್ತು ರವಿವಾರ ಶೂಟಿನ ಅಂತೇಳಿ ಇವತ್ತು ಎಷ್ಟಾದ್ರೂ ಕಷ್ಟಪಟ್ಟು ಹೋಗಬೇಕಂತೇಳಿ ಮಾಡಿನಿ. ಎದ್ದು ರಿಪ್ರಿ ಹಾಕೊಂಡು ಜಿಮ್ಮಿಗೆ ಹೋದ್ನಿ. ಜಿಮ್ ಮುಗಿಸ್ಕೊಂಡು ವಾಪಸ್ 7 ಗಂಟೆಗೆ ಜಿಮ್ ವರ್ಕೌಟ್ ಮುಗಿತು. ಜಿಮ್ ಮುಗಿಸಿ ಹೋಗಿ ವಾಪಸ್ ಬನ್ನಿ. ನಾನು ಸ್ವಲ್ಪ ಪ್ರೋಟೀನ್ ಇದ್ದು ಅವ್ನು ತೊಗೊಳತ್ತೀನಿ. ನೋಡಿ ಗೈಸ, ಇದು ಹಾಲು ನೋಡಿ ಗೈಸ, ಎಲ್ಲ ಪ್ರೋಟೀನ್ ಐತಿ. ಇದು ಡಬ್ಬಿ, ಇದಕ್ಕೆ ನೀರು ಹಾಕಿ ಕುಡಿಯೋದ. ಮತ್ತು ಇದು ಹಾಲನ್ನೇ ಹಾಕಿ ಕುಡಿದ. ಕಂಟಿನ್ಯೂ ಕುಡಿಬೇಕು. ವರ್ಕೌಟ್ ಆಗೋದು ಕಂಟಿನ್ಯೂ ಇದನ್ನು ಕುಡಿಯಬೇಕು. ಇನ್ನು ನಾನು ಹಾಲು ಹಾಕಿ ಕುಡಿಯತ್ತೀನಿ ಈಗ ಗೈಸ. ಇದು ನನ್ನ ರೂಮ್. ಅಲ್ಲಿ ದೇವ್ರು ಐತಿ. ಈ ರೂಮ ಒಂದು 2-3 ಲಾಗದ ತೋರಿಸಿದ್ದು ನಿಮ್ಗೆ. ಆದ್ರೂ ವಾಪಸ್ ತೋರ್ಸಾಕತ್ತೀನಿ. ಇಲ್ಲಿ ನಾನು ಅರಿವಿ ಇಲ್ಲಿ ಬ್ಯಾಗ್ ಹತ್ರ ಏನಾರ ಎಣಿಸುತ್ತಂದ್ರೆ ಈ ಥರ ನಾನು ಬ್ಯಾಗ್ನ ಹಾಕಿನಿ. ಈಗ ಪ್ರೋಟೀನ್ ಅಲ್ಲಿ ಈ ಥರ ಆಗಿತ್ತು, ಬ್ಯಾಗ್ನಾಗ ತಗೊಂಡಿದ್ನಿ ಗೈಸ. ಈಗ ಪ್ರೋಟೀನ್ ಕುಡ್ದ ಮತ್ತು ಇದನ್ನು ಇಟ್ಟೀನಿ. ಏನಂದ್ರೆ ಇದು ಬಟಾಟಿ ಕುದಿ ಹಾಕಿದ್ದೇನೆ. ಈಗ ಯಾವ ಥರ ಕುದಿ ಹಾಕಿದ್ದೇನೆ ನೋಡಿ ಗೈಸ. ಕುದಿ ಹಾಕಿದ್ದೀನಿ. ಬಟಾಟಿ ಈಗ ಕುದಿಯತಾವು. ಬಟಾಟಿ ಜಿಮ್ನಾಗ ಹೋಗೋರು ಪ್ರತಿಯೊಬ್ಬರು ಬಟಾಟಿ ನೀವು ತೊಗೊಳ್ಳೇಬೇಕು. ದಿನ ನಿಮ್ಗೆ ಒಂದು ತಿನ್ನೋಕ್ಕಾಗಲಿಲ್ಲ ಅಂದ್ರೂ ದಿನ ಒಂದು ತಿನ್ಬೇಕು. ಅದು ಅಟ್ಟಿ ಮರಿ ದಿನ ಒಂದು 2-3 ಇಟ್ಟು ತಿನ್ನಬೇಕು. ಕುದಿಸಿ ಹಾಲು ಮತ್ತು ಬೆಲ್ಲ ಕಲಿಸಿ ತಿಂದ್ರೂ ಆರಾಮ್ ಫುಲ್ ಬಾಡಿ ಚಲೋ ತಂಗಿ ಬರ್ತೈತಿ. ಈಗ ಜಸ್ಟ್ ಅರಿವು ಕಳೆದಿದ್ದೆ. ನಾನು ಅರಿವು ಪ್ರೋಟೀನ್ ತೊಗೊಳ್ತಿದ್ನಿ ಗೈಸ. ಬಿಸಿಲು ಭಾಳ ಐತಿ ಗೈಸ, ಬಿಸಿಲು ಭಾಳ ಐತಿ. ಇಟ್ಟಿದ್ದ ಮಳೆ ಐತ್ರಿ. ಮಳೆ ನೋಡಿ ಸಾಕಾಗೈತಿ, ತೋರಿಸ್ಕೊಂಡು ಸಾಕಾಗೈತಿ. ಮಳೆ ಬಂದ್ರನ ಬರ್ಲಿಲ್ಲ ಮಳೆ ಹಾಕಿ ತೋರಿಸ್ಕೊಂಡು ದಗದ ಮಾಡಲೇಬೇಕು. ಮಿಡಲ್ ಕ್ಲಾಸದ ಜೀವನ ಹಾಗೆ ಇರ್ತೈತಿ ಗೈಸ್. ವಿಡಿಯೋ ಮಾಡೋಕೆ ಸ್ವಲ್ಪ ಟೈಮ್ ಸಿಗಲಾಗಿತ್ತು ನನಗೆ. ಅದಕ್ಕೆ ವಿಡಿಯೋ ಮಾಡಿರ್ಕಿಲ್ಲ. ಇನ್ನದನ್ನು ಕಂಟಿನ್ಯೂ ಲಾಗ್ ಬರ್ತಾವೆ. ಇನ್ಸ್ಟಾಗ್ರಾಮ್ನಾಗ ಹೊಸ ಕ್ರಿಯೇಟ್ ಮಾಡಿದನು, ಆಕಾಶ್ ಸ್ಟೈಲ್ ಅನ್ನೋದು ಇನ್ಸ್ಟಾಗ್ರಾಮ್ ಲಿಂಕ್ ಐತಿ. ಕ್ಲಿಕ್ ಮಾಡಿರಿ. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ID ಸರ್ಚ್ ಮಾಡಿರಿ, ಬರ್ತೈತಿ. ಅಲ್ಲಿ ಸಪೋರ್ಟ್ ಮಾಡಿರಿ, ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿರಿ. ಕಂಟಿನ್ಯೂ ಲಾಗ್ ಮಾಡ್ತೀನಿ. ಇವತ್ತಿನ ಲಾಗ ಈ ಥರ ಐತಿ. ಇದು ಗೈಸ, ಇದು ನಾ ಟೇಬಲ್ ಪ್ರೋಟೀನ್ ತೊಗೊಳ್ತೀನಿ ಈಗ. ಗೈಸ, ಏನೋ ಅಂದ್ರೆ ಅನಿವಾರ್ಯ ಗೈಸ. ಜಿಮ್ಮಿಗೆ ಹೋಗೋದ ಒಂಥರ ಮಜಾ. ಇನ್ನು ಕೆಲ್ಸಕ್ಕೆ ಹೋಗಕ್ಕೆ ಆಗಂಗಿಲ್ಲ. ಆದರೆ ಜಿಮ್ ಮೊದಲಿಗೆ ಮೇನ್ ಇಂಪಾರ್ಟೆಂಟ್ ಜಿಮ್ ನಮಗೆ. ಮುಂಜಾನೆ 7 ಅಲ್ಲಿ ಕುಂದ್ರದ ಎದ್ಗನಾಗ್ತು. ಅಲ್ಲಿ ಜಿಮ್ಗೆ ಹೋಗಿ ಇಲ್ಲಿ ಇದ್ರ ಮೇಲೆ ಬೆಂಚ್ ಮೇಲೆ ಕುಂತೀನಿ ಡಂಬಲ್ ಹೊಡ್ಯಾಕೆ. ನಿದ್ದೆ ಬರೈತಿ, ಕಬ್ರ ಇಲ್ಲ ನನಗೆ. ಒಂದು ನಿಮಿಷ ಆಗಿದ್ದು ಕಬ್ರ ಇಲ್ಲ. ಅಲ್ಲ ನಾವು ಮತ್ತೆ ಇದನ್ನ ಹಿಂಗೆ ಯಾಕೆ ಮಾಡತ್ತಾನಂತೆ ಮತ್ತೆ ವರ್ಕೌಟ್ ಮಾಡಿ ಏನು ಈ ಟೈಮೇ ಸಿಗೋತು. ಜಿಮ್ಮ, ಕೆಲಸ, ಮನೆ, ಊಟ ಟೈಮೇ ಸಿಗೋಲಾಗಿತ್ತು.
ಅದಕ್ಕೆ ಈಗ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಜಲ್ದಿ ಪ್ರೋಟೀನ್ ತೊಗೊಂಡು ಊಟ ಗೀಟ ಮಾಡಿ ಮತ್ತೆ ಕೆಲ್ಸಕ್ಕೆ ಐತಾರೆ 6 ಗಂಟೆ 6 ಟೈಮ್ ಇಲ್ಲ. ಅದಕ್ಕೆ ಯಾವಾಗ ಊಟ ಮಾಡೋದು ಟೈಮ್ ಇಲ್ಲ, ಮನೆಗೆ ಬರೋದು ಟೈಮ್ ಇಲ್ಲ, ಅದಕ್ಕೂ ಟೈಮ್ ಇಲ್ಲ ಗೈಸ. ಹಂಗೆ ಒಟ್ಟು ಮಾಡೋದು ಬಿಡೋದ ಗೈಸ. ಕೈ ಭಾಳ ನುಂಗ್ಸೋದೈತಿ ಗೈಸ. ಹೊಸದಾಗಿ ಯಾರು ಜಿಮ್ಮಿಗೆ ಹೊಂಟ್ರಿ ಅವರ ಪ್ರೋಟೀನ್ ತೊಗೋಬೇಡ್ರಿ. ಇದು ನಾರ್ಮಲ್ ಅದ ಪ್ರೋಟೀನ್ ಅಂದ್ರೆ ದೊಡ್ಡ ಡಬ್ಬ್ಯಾಗ ಹಂಗೆ ಏನಿಲ್ಲ, ನಾರ್ಮಲ್ ಅದ. ಇದ್ರಾಗ ಪುಡಿ ಇರಂಗಿಲ್ಲ, ಶೇಂಗಾ ಇವ ಅಟ್ಟು ಮಿಕ್ಸ್ ಇರ್ತೈತಿ, ಪುಡಿ ಗಿಡಿ ಇರಂಗಿಲ್ಲ, ನಾರ್ಮಲ್ ಅದ. ನಾನು ಜಿಮ್ಮಿಗೆ ಐತಿ ಒಂದು 6-7 ತಿಂಗಳಾದಾಗ ನಾನು ಪ್ರೋಟೀನ್ ತೊಗೊಂಡಿಲ್ಲ. ತೊಗೋಬೇಕು, ಆದರೆ ಹೊಸದಾಗಿ ಜಿಮ್ಗೆ ಐತಿ 1 ವರ್ಷ 1.5 ವರ್ಷ ಆಗೋ ಮಟ್ಟ ಪ್ರೋಟೀನ್ ತೊಗೋಬಾರ್ದ. ಕೆಲವು ಮಂದಿ ಅಂತಾರೆ ಪ್ರೋಟೀನ್ ತೊಗೋಬೇಕು, ಅದನ್ನ ತೊಗೋಬೇಕು ಅಂದಾಗ ಬಾಡಿ ಬರ್ತೈತಿ. ಏನಿಲ್ಲ, ಪ್ರೋಟೀನ್ ಎಷ್ಟು ತೊಗೋತೀನೋ ಅಷ್ಟೇ ಬರ್ತೈತಿ. ಅಂದ್ರೆ ಅದ್ರಾಗ ಪ್ರೋಟೀನ್ದಾಗ ಎನರ್ಜಿ ಇರಂಗಿಲ್ಲ, ಎನರ್ಜಿ ಕಡಿಮೆ. ಆ ಥರ ಹೇಳೋ ಭಾಳದವು. ಅದನ್ನು ಒಂದು ನೆಕ್ಸ್ಟ್ ಲೋಗದಾಗ ಮಾಡಿ ಹೇಳ್ತೀನಿ. ಈಗ ನನ್ನ ಕಡೆ ಈಗ ಕುಂತು ಹೇಳಕ್ಕೆ ಟೈಮ್ ಇಲ್ಲ. ಅದಕ್ಕೆ ಹೊಸದಾಗಿ ಜಿಮ್ಗೆ ಐತಿದ್ದಾರೆ ಪ್ರೋಟೀನ್ ಡಬ್ಬಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಂಥ ನಾರ್ಮಲ್ ತೊಗೊಂಡ್ರೆ ನಡಿತೈತಿ, ಒಟ್ಟು ಡಬ್ಬಿ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಹೊಸ ಜಿಮ್ಗೆ ಐತರೂ ಇದನ್ನ ತೊಗೊಂಡ್ರೆ ನಡಿತೈತಿ. ಇಲ್ಲ ಪ್ರೋಟೀನ್ ಅಂತೀರಿ 1000 ಸಲ ಹೇಳ್ತೀನಿ, ತೊಗೋಬೇಡ್ರಿ. ಭಾಳ ಮಂದಿ ಹೇಳ್ತಾರೆ ಪ್ರೋಟೀನ್ ತೊಗೊಂಡ್ರೆ ಬಾಡಿ ಬರ್ತೈತಿ, ಅದು ಬಾಡಿ ಬರ್ತೈತಿ. ಏನಿಲ್ಲ, ನಮ್ಮ ಮನ್ಯಾಗಿಂದ ತಿಂದ್ರೂ ಖರ್ಜೂರ, ಕಡ್ಲೆ, ಬಟಾಟಿ ಮತ್ತು ಇಂಥ ಪ್ರೋಟೀನ ಇದನ್ನು ತೊಗೊಂಡ್ರೂ ನಾರ್ಮಲಾಗಿ ಬಾಡಿ ಟಾಪ್ದಾಗ ಬರ್ತೈತಿ. ಏಕ್ದಮ್ ಪ್ರೋಟೀನ್ ತೊಗೊಂಡ್ರೆ 2 ತಿಂಗಳದಾಗ 2-3 ತಿಂಗಳದಾಗ ಬಾಡಿ ಬರ್ತೈತಿ. ಹಂಗೆ ಏನೂ ಇಲ್ಲ, ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಪ್ರೋಟೀನ ಇನ್ನೂ 1 ವರ್ಷ 1.5 ವರ್ಷ ಆಗ್ಬೇಕು ಪ್ರೋಟೀನ್ ತೊಗೊಂಡ್ರೂ ನಡಿತೈತಿ. ಒಟ್ಟು ಸಣ್ಣದಾಗ ತೊಗೋಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಅದನ್ನ ಇಷ್ಟ ಹೋದ ಈಗ ರಿವ್ಯೂ ಹಾಕೋತೀನಿ. ಮೊದಲ ಪ್ರೋಟೀನ್ ಅದನ್ನು ಸ್ವಲ್ಪ ಕುಡಿತೀನಿ. ಗೈಸ ಎಲ್ಲ ಪ್ರೋಟೀನ್ ಅಂದ್ರೆ ತೊಗೊಂಡು ಹೊಟ್ಟೆ ಅಂದ್ರೆ ತಿಂತು. ಈಗ ಇಟ್ಟು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ಇದು ನನ್ನ ಬ್ಯಾಗ್ನಾಗ ಏನೋ ತಿನಿಸ್ ತಂದಿರ್ತಾನೆ, ಎಲ್ಲ ಈ ಬ್ಯಾಗ್ನಾಗ ಇರ್ತಾವೆ. ಅಂದ್ರೆ ಬೆಕ್ಕ ಅದು ಬರ್ತಾವೆ ಇಲ್ಲಿ. ಮತ್ತೆ ಏನಾರು ತೊಗೊಳೋದು ಅಂದ್ರೆ ಏನು ಮಾಡೋದ್ರಿ ಗೈಸ? ನಿಮ್ಗೆ ಹೇಳೋದು ಒಂದು, ಜಿಮ್ ಚಲೋ, ಇದು ಭಾಳ ಪರ್ಫೆಕ್ಟಾಗಿರ್ತೈತಿ. ಜಿಮ್ ಹೋಗೋದು ಚಲೋ. ಕೆಲವು ಮಂದಿ ಹೋಗಂಗಿಲ್ಲ, ಕೆಲವು ಮಂದಿ ಹೋಗ್ಕಾರೋ, ಅದರ ಬಗ್ಗೆ ಏನು ಹಂಗಿಲ್ಲ, ಅವ್ರು ಬಿಟ್ಟಿದ್ದ. ಎರಡು ಮೂರು ಲಾಗ್ನಾಗಿ ನಾನು ರೂಮ್ ತೋರಿಸಿದ್ನಿ. ಇಲ್ಲಿ ದೇವ್ರ, ಇಲ್ಲಿ ಟೇಬಲ್, ಇಲ್ಲಿ ಮಲ್ಕೋದ, ಆಚೆ ಕಡೆ ಅಡುಗೆ ಮಾಡೋದ. ಇವತ್ತೇನು ಒಟ್ಟು ಬಿಸಿಲು ಮುಖ ಕಾಣಕತ್ತೀನಿ ದೋಸ್ತ ಗೈಸ. ನಾನು ಇಲ್ಲಾಂದ್ರೆ ಕ್ಯಾಮ್ರಾ ಸ್ವಲ್ಪ ಓಡಿಸ್ತೀನಿ. ಏನೋ ಕಷ್ಟ ಇಟ್ಟಿತ್ತು ಗೈಸ. ಸ್ವಲ್ಪ ನೀರು ಹಾಕೊಂಡೋದಕ್ಕೆ, ನೀರಿಗೆ ತುಂಬ ಫುಲ್ ಹಾಕಿನಿ ಗೈಸ. ಗ್ಯಾಸ್ ಸಣ್ಣದೈತಿ ಗೈಸ, ಯಾಕಂದ್ರೆ ನಾವು ಒಬ್ಬ ಇರ್ತೀನಿ. ಅದಕ್ಕೆ ಚಲೋ ದೊಡ್ಡ ಗ್ಯಾಸ್ ಅದಕ್ಕೆ ಅಂಥೇಳಿ ಅಷ್ಟೇ ಸಣ್ಣದ ತುಂಬಿಸ್ಕೊಂಬಂದ್ರೆ ನನಗೆ ಒಂದು 15 ತಿಂಗಳ ವಿಚಾರ ಬರೋಂಗಿಲ್ಲ.
ಹೂ ನೋಡಿ ಗೈಸ, ಬಿಸಿಲು ಭಾಳ ಐತಿ. ಇವತ್ತು ಸ್ವಲ್ಪ ಮುಖ ಕಾಣೈತಿ ಬಿಸಿಲದ್ದು. ಬಾಬಾ ಗೈಸ, ರಾಡಿ ಭಾಳ ಐತಿ ಗೈಸ. ಅದೇ ನಾನು ಮನ್ಯಾಗ ಯಾರಲ್ಲ, ಒಬ್ಬದೀನಿ, ಸಿಂಗಲ್ ಆಗಿ ಇರ್ತೀನಿ. ಸಿಂಗಲ್ ಡೇ, ಓನ್ಲಿ ಸಿಂಗಲ್ ಡೇ ಗೈಸ್. ಸಿಂಗಲ್ ಇರ್ಬೇಕು ಯಾವತ್ತೂ. ಅವ್ರ ಮಾತುಗಳಂಗಿಲ್ಲ. ನಮ್ಮ ಪಾಡಿಗೆ ಹೆಂಗೆ ಬದುಕಬೇಕು ಹಂಗೆ ಬದುಕಬೇಕು. ಯಾರನ್ನೂ ತಲೆ ಕೆಡ್ಸೋಂಗಿಲ್ಲ. ಆರಾಮ್ ಜಿಮ್ಮಿಗೆ ಹೋಗೋದ, ಕೆಲ್ಸಕ್ಕೆ ಹೋಗೋದ, ಊಟ ಮಾಡೋದ, ವಿಡಿಯೋ ಮಾಡೋದ, ಎಡಿಟಿಂಗ್ ಮಾಡೋದ. ನಮ್ಮಷ್ಟೇ ನಾವು. ಯಾರು ಬರೋಂಗಿಲ್ಲ ನಮಗೆ. ನಾವು ಗೈಸ ಕಂಟಿನ್ಯೂ ಲಾಗ್ ಮಾಡ್ತೀನಿ. ಯಾರ ಫಾಲೋವರ್ಸ ಯಾರು ಮಾಡಿಲ್ಲ, ಫಾಲೋವರ್ಸ ಮಾಡಿಕೋರಿ. ಬಡವ್ರ ಮಿಡಲ್ ಕ್ಲಾಸದು ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ಸಿಂಗಲ್ ಡೇ ಕಂಟಿನ್ಯೂ ಲಾಗ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಈಗೊಂದ್ಸಲ ಹೇಳ್ತೀನಿ, ಹೇಳ್ತೀನಿ. ಆಕಾಶ್ ಸ್ಟೈಲ್ ಅನ್ನೋದು ನಾನು ಇನ್ಸ್ಟಾಗ್ರಾಮ್ ಐಡಿ ಐತಿ, ಲಿಂಕ್ ಹಾಕಿರ್ತೀನಿ. ಲಿಂಕ್ ಇದಾಗಲಿಲ್ಲ ಅಂದ್ರೂ ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನ ಐಡಿ ಸರ್ಚ್ ಮಾಡಿರಿ, ಕ್ಲಿಕ್ ಮಾಡಿರಿ, ನನ್ನ ಐಡಿ ಬರ್ತೈತಿ. ಅದ್ರ ವಿಡಿಯೋಗಳು ಹಾಕಿದ್ದೀನಿ, ಸಪೋರ್ಟ್ ಮಾಡಿರಿ. ಅದ್ರಾಗೂ ಯೂಟ್ಯೂಬ್ನಾಗ ಲಾಗ್ಗಳು ಕಂಟಿನ್ಯೂ ಬರ್ತಾವೆ, ಸಪೋರ್ಟ್ ಮಾಡಿರಿ. ಬಾಯ್ ಗೈಸ, ಬಾಯ್. ಮತ್ತು ನೆಕ್ಸ್ಟ್ ಲಾಗೋದಾಗ ಸಿಗ್ತೀನಿ, ಕಂಟಿನ್ಯೂ ಲಾಗ್ ಮಾಡ್ತೀನಿ. ಬಾಯ್.